ನಮಗೆ ಅಗ್ನಿ ಪ್ರಾಕಾರವೂ ಅದರೊಳಗಿನ ವೈಭವವಾಗಿರುವ ದೇವಾದಿ ದೇವನಿಗೆ ಸ್ತೋತ್ರ. ಆತನಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಮುಂಜಾನೆ ವಾಕ್ಯದಂತ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆ ಜನರು ಎಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಜಕರ್ಯ 2ನೇ ಅಧ್ಯಾಯ 4-5. ನೀನು ಓಡು, ಆ ಯುವಕನಿಗೆ ಈ ಮಾತನ್ನು ತಿಳಿಸು. ಯೆರೂಸಲೇಮಿನಲ್ಲಿರುವ ಜನ ಮತ್ತು ಪಶುಗಳ ಸಂಖ್ಯೆಯು ಅಪಾರವಾಗಿರುವುದರಿಂದ ಅದು ಪೌಳಿ ಗೋಡೆ ಇಲ್ಲದ ಹಳ್ಳಿ ಪಳ್ಳಿಗಳಂತೆ ಹರಡಿಕೊಂಡು ನೆಲೆಯಾಗಿರುವುದು. ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಾಕಾರವೂ ಅದರೊಳಗೆ ವೈಭವವೂ ಆಗಿರುವೆನು ಎಂಬುದು ಯೆಹೋವನ ನುಡಿ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ವಾಕ್ಯಗಳನ್ನ ವಿವರಿಸಲಿ. ಜಕರ್ಯ ಗ್ರಂಥದಲ್ಲಿ, ಪ್ರವಾದನೆ ಪುಸ್ತಕದಲ್ಲಿ ನಮಗೆ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯದ ತನಕ ಒಟ್ಟು 8 ಕನಸುಗಳು ಓದಲಿಕ್ಕೆ ಸಿಗ್ತದೆ. ಜಕರ್ಯನು ತನಗೆ ಆದ ಈ ಆತ್ಮಿಕ ಅನುಭವಗಳನ್ನ ಇದರಲ್ಲಿ ವಿವರಿಸಿದ್ದಾನೆ. ಅವುಗಳನ್ನ ನಮ್ಮ ಭಾಷಾಂತರದಲ್ಲಿ ಕನಸು ಅಂತಲೂ, ಇನ್ನು ಕೆಲವರು ಅದನ್ನು ದರ್ಶನವೆಂತಲೂ ಹೇಳ್ತಾರೆ. ಇರಲಿ, ಈಗ ನಾವು ಓದಿದ ಈ ವಾಕ್ಯದ ಭಾಗ ಇದು 3ನೆಯ ಕನಸು. ಇದರಲ್ಲಿ ಒಬ್ಬ ಯವನಸ್ಥನು ಅಥವಾ ಒಬ್ಬ ಮನುಷ್ಯನಿದ್ದಾನೆ. ಅವನನ್ನು ಜಕರ್ಯ ಕಣ್ಣೆತ್ತಿ ನೋಡಿದಾಗ ಅವನು ಕೈಯಲ್ಲಿ ಅಳತೆ ನೂಲನ್ನು ಹಿಡ್ಕೊಂಡಿದ್ದಾನೆ. ಮತ್ತೆ ಅವನು ಒಂದು ಓಟವನ್ನು ಓಡ್ತಿದ್ದಾನೆ. ಅವನನ್ನು ಜಕರ್ಯ ಕೇಳ್ತಾನೆ, ಎಲ್ಲಿಗೆ ಹೋಗ್ತಿದೆ ಎಂಬುದಾಗಿ. ಆಗ ಆತನು ಯೆರೂಸಲೇಮಿನ ಉದ್ದ ಅಗಲ ಎಷ್ಟಿರಬೇಕೆಂಬುದಾಗಿ ಅಳೆದು ನೋಡೋದಕ್ಕಾಗಿ ಹೋಗ್ತಿದ್ದೇನೆ ಎಂಬುದಾಗಿ ಆತನು ಹೇಳ್ತಾನೆ. ಆಗ ಈ ಕನಸುಗಳ ಅರ್ಥವನ್ನು ವಿವರಿಸುವ ದೇವದೂತನು ತನ್ನೆದುರಿರುವಂಥ ಇನ್ನೊಬ್ಬ ದೇವದೂತನು ಹೇಳ್ತಾನೆ, ನೀನು ಓಡು, ಆ ಯುವಕನಿಗೆ ಈ ಮಾತನ್ನು ತಿಳಿಸಿ ಎಂಬುದಾಗಿ ಆ ದೂತನನ್ನು ಕಳಿಸ್ತಾನೆ. ಆಗ ಆ ದೂತನು ಹೋಗಿ ಹೇಳಿದ ಮಾತುಗಳನ್ನೇ ನಾವು ಇದನ್ನು ಓದಿತ್ತು. ಆ ದೂತನು ಹೇಳಿದ ಮಾತುಗಳು ಆ ಯವನಸ್ಥ ಯುವಕನಿಗೆ, ಯೆರೂಸಲೇಮಿನಲ್ಲಿರುವಂಥ ಜನ ಮತ್ತು ಪಶುಗಳ ಸಂಖ್ಯೆಯು ಅಪಾರವಾಗಿರುವುದರಿಂದ ಅದು ಪೌಳಿಗೋಡೆಲ್ಲದ ಹಳ್ಳಿ ಪಳ್ಳಿಗಳಂತೆ ಹರಡಿಕೊಂಡು ನೆಲೆಯಾಗಿರುವುದು. ಈಗ ಯೆರೂಸಲೇಮ್ ಎನ್ನುವಂಥದ್ದು ದೇವರ ಸಮಾಧಾನದ ನಗರಿ ಈಗ ಬಹಳ ವಿಸ್ತಾರವಾಗಿ ಬೆಳೆದಿದೆ. ಹೀಗೆ ಬೆಳೆದಿದೆ. ಹಾಗಾದರೆ ಇದಕ್ಕೆ ಪೌಳಿಗೋಡೆ ಹೇಗೆ? ಇದಕ್ಕೆ ಕ್ಷೇತ್ರ ರಕ್ಷಣೆ ಹೇಗೆ? ಅದಕ್ಕೆ ದೇವರೇ ಈಗ ಅದಕ್ಕೆ ತಾನು ಏನು ಮಾಡ್ತಾನೆ ಎಂಬುದನ್ನು ಹೇಳ್ತಿದ್ದಾನೆ. 5ನೇ ವಚನದಲ್ಲಿ, ನಾನೇ ಅದರ ಸುತ್ತಮುತ್ತಲೂ ಅಗ್ನಿ ಪ್ರಾಕಾರವೂ ಅದರೊಳಗೆ ವೈಭವವೂ ಆಗಿರುವೆನು. ಇಂಥ ವಿಚಿತ್ರವಾದ ವಿಷಯ ಇದು. ದೇವರು ಅದರ ಸುತ್ತಮುತ್ತಲೂ ಅಗ್ನಿ ಪ್ರಾಕಾರ ಎಂಬುದಾಗಿ ಹೇಳಿದ್ರೆ ಅದು ಕೋಟೆಯ ಗೋಡೆ. ಹಾಗಾದರೆ ದೇವರು ಅಗ್ನಿ ಪ್ರಾಕಾರವಾಗಿ ಅದರ ಸುತ್ತಲೂ ಒಂದು ದೊಡ್ಡ ಕೋಟೆಯಂತೆ ಆತನು ಪ್ರಜ್ವಲಿಸುವ ಅಗ್ನಿಯಾಗಿ ಅದರ ಸುತ್ತಲೂ ಇರ್ತಾನೆ. ಜೊತೆಗೆ ನಂತರದ ಮಾತು ಇನ್ನೂ ವಿಚಿತ್ರವಾಗಿದೆ. ಅದರ ಸುತ್ತಲೂ ಆವರಿಸಿರುವಂತೆ ಅದರ ಮಧ್ಯದಲ್ಲಿ ವೈಭವವಾಗಿ ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ಎಂಥ ಅದ್ಭುತವಾದ ಸಂಗತಿ. ಇವುಗಳನ್ನು ನಾವು ಗಮನಿಸಿದರೆ ದೇವರು ಯಾವಾಗಲೂ ತನ್ನ ಜನರಿಗೆ ತನ್ನ ಆಶ್ರಯವನ್ನು ಕೊಡುವಂಥ ದೇವರು. ಯೋಬನ ಗ್ರಂಥದ 1ನೇ ಅಧ್ಯಾಯದಲ್ಲಿ ಸೈತಾನನ ಒಂದು ಹೇಳಿಕೆ ಯೋಬನ ವಿಷಯದಲ್ಲಿ, ಅಥವಾ ದೇವರು ಯೋಬನಿಗೆ ದೇವರು ಯೋಬನಿಗೆ ಮಾಡಿದ ಸಂಗತಿಗಳನ್ನ ಸೈತಾನನು ಒಂದು ರೀತಿ ಹೊಟ್ಟೆಕಿಚ್ಚಿನಿಂದ ಮಾತನಾಡಿದಾಗ ನಮಗೆ ಕಾಣ್ತದೆ. ಅಲ್ಲಿ ಯೋಬ 1ನೇ ಅಧ್ಯಾಯದ 10ನೇ ವಚನದಲ್ಲಿ ಹೀಗೆ ಹೇಳ್ತದೆ, ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದೆಯಲ್ಲ. ದೇವರು ಒಬ್ಬ ಮನುಷ್ಯನಿಗೆ ಮಾತ್ರ ಆಶ್ರಯ ಕೊಡುವ ದೇವರಲ್ಲ, ತನ್ನಲ್ಲಿ ಭಯಭಕ್ತಿಯುಳ್ಳ ಮನುಷ್ಯ. ಯೋಬನ ವಿಷಯದ ಕುರಿತಾಗಿ 2 ಸತಿ 1ನೇ ಅಧ್ಯಾಯದಲ್ಲಿ ಬರೆದದೆ. ಆತನ ಕುರಿತು 4 ಸಂಗತಿಗಳು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನು, 8ನೇ ವಚನ. ಕೆಟ್ಟದನ್ನು ನಿರಾಕರಿಸುವವನು, ನಿರ್ದೋಷಿಯು, ಯಥಾರ್ಥ ಚಿತ್ತನು. ಇಂಥ ಒಬ್ಬ ಮನುಷ್ಯನಿಗೆ ದೇವರು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿನ ದೇವರು ಹಾಕಿದ್ದಾನೆ. ಇದನ್ನು ಸೈತಾನ ಗುರುತಿಸಿ ದೇವರ ಮುಂದೆ ಇದನ್ನು ಹೇಳ್ತಾ ಇದೆ. ಸೈತಾನನ ಕಣ್ಣಿಗೆ ಇದು ಕಂಡಿದೆ. ಪ್ರೇರಾಗದ ದೇವರು ಆತನಲ್ಲಿ ಭಯಭಕ್ತಿಯುಳ್ಳ ನಿಮಗೂ ಹೀಗೆ, ನಿಮಗೂ ನಿಮ್ಮ ಮನೆಗೂ ನಿಮ್ಮ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲು ಬೇಲಿ, ಎಲ್ಲಿಯೂ ಸೈತಾನನಾಗಲಿ ಯಾವ ಆಪತ್ತು ಬಾದಿನ ಗುಡಾತ ಸಮೀಪಕ್ಕೆ ಬಾರದ ಹಾಗೆ ಕಾಯುವಂಥ ದೇವರು. ಇನ್ನೊಂದು ಭಾಗದಲ್ಲಿ ಹೀಗೆ ಬರ್ತದೆ. ಅಪೊಸ್ತಲ ಕೃತ್ಯ 15ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದ್ತೇವೆ. ಈಗ ಪೌಲ ಸೀಲನನ್ನು ಕರೆಕೊಂಡು ಸೇವೆಗೆ ಹೋಗುವ ಒಂದು ಸಂದರ್ಭ.
ಅವನಿಗಾಗಿ ಈಗ ಸಭೆಯವರು ಆ ಸ್ಥಳೀಯರು ಪ್ರಾರ್ಥಿಸ್ತಾರೆ. ಅದನ್ನು ಈ ವಿಧದಲ್ಲಿ ಬರೆದದೆ, ಪೌಲನು ಸೀಲನನ್ನು ಆರಿಸಿಕೊಂಡು ಸಹೋದರಿಂದ ಕರ್ತನ ಕೃಪಾಶ್ರಯಕ್ಕೆ ಒಪ್ಪಿಸಲ್ಪಟ್ಟವನಾಗಿ ಹೊರಟು. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಪ್ರಾರ್ಥಿಸುವಂಥ, ನಾವು ಇತರರು ನಮಗೂ ಪ್ರಾರ್ಥಿಸುವಂಥ ಒಂದು ಪ್ರತೀತಿಯನ್ನು, ಒಂದು ರೂಢಿಯನ್ನು ದೇವರಿಟ್ಟಿದ್ದಾನೆ. ಅದೇನು? ಅದನ್ನು ಇಲ್ಲಿ ಕೃಪಾಶ್ರಯ ಎಂಬುದಾಗಿ, ಕರ್ತನ ಕೃಪಾಶ್ರಯ ಎಂಬುದಾಗಿ ವರ್ಣಿಸಲಾಗಿದೆ. ಹಾಗಾದರೆ ದೇವರ ಆಶ್ರಯ, ಕೃಪೆಯಿಂದ ಕೂಡಿದ ಆಶ್ರಯ, ನಮ್ಮ ಮೇಲೆ ಆಳ್ವಿಕೆ ಮಾಡುವಂಥ, ನಮ್ಮನ್ನು ಸಕಲ ವಿಧದಲ್ಲಿ ನಡೆಸುವಂಥ ಕರ್ತನ ಆಶ್ರಯ, ಕರ್ತನ ಕೃಪಾಶ್ರಯ ಇದು ಹೀಗೆ ಕೊಡಲ್ಪಟ್ಟಿದೆ. ಪತ್ರಿಕೆಗಳಲ್ಲಿ ಹೀಗೆ ಒಬ್ಬರಿಗೊಬ್ಬರು ಪ್ರಾರ್ಥಿಸಬೇಕೆನ್ನುವಂಥದ್ದನ್ನು, ಪ್ರಾರ್ಥನೆಗಾಗಿ ಬೇಡಿಕೆ ಇಟ್ಟದ್ದನ್ನು, ಪ್ರಾರ್ಥಿಸಿದ್ದಕ್ಕಾಗಿ ವಂದನೆ ತಿಳಿಸಿದ್ದನ್ನು ಹೀಗೆ ನಾವು ಓದ್ತೇವೆ. ದೇವರಿಗೆ ಸ್ತೋತ್ರ. ಇನ್ನೊಂದು ಭಾಗಕ್ಕೆ ನಾವು ಬರೋಣ. ಇಲ್ಲಿ ದೇವರು ದಹಿಸುವ ಅಗ್ನಿ. ಇನ್ನೊಂದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ, ಪಂಚಾಶತಮ ದಿನದಂದು ಪವಿತ್ರಾತ್ಮನ ಒಬ್ಬೊಬ್ಬರ ಮೇಲೆ ವಿಂಗಡಿಸಿಕೊಂಡ ನಾಲಿಗೆಯಂತೆ ಬೆಂಕಿಯೋಪಾದಲ್ಲಿ ಬಂದು ಇಳಿದ. ಅವರೆಲ್ಲರೂ ದೇವರ ಮಹಿಮೆಯಿಂದ ತುಂಬಿಸಲ್ಪಟ್ಟರು. ಇದನ್ನು ಯೇಸು ಕ್ರಿಸ್ತನ ಮಾತುಗಳಲ್ಲಿ ನಾವು ಗಮನಿಸಿದರೆ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ ಇಲ್ಲಿ 20ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಗೆ ಹೇಳ್ತಾನೆ, ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ಇಲ್ಲಿ ದೇವರು ಸುತ್ತಮುತ್ತಲ ಅಗ್ನಿ ಪ್ರಾಕಾರವಾಗಿಯೂ ಅದರೊಳಗಿನ ವೈಭವವಾಗಿದ್ದಾನೆ ಎಂಬುದನ್ನು ನಾವಿಲ್ಲಿ ಗಮನಿಸಿದರೆ, ಯೇಸು ಕ್ರಿಸ್ತನ ಹೇಳೋ ಮಾತು, ನಾನು ನನ್ನ ತಂದೆಯಲ್ಲಿಯೂ, ಯೇಸು ಕ್ರಿಸ್ತನ ತಂದೆಯಾದ ದೇವರಲ್ಲಿದ್ದಾನೆ. ಈಗ ನಮ್ಮ ಗುರುತು ಬರ್ತದೆ, ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ. ಹಾಗಾದರೆ ನಮ್ಮೊಳಗೆ ಯೇಸು ಇದ್ದಾನ ಅಥವಾ ನಾವು ಯೇಸುವಿನೊಳಗಿದ್ದೇವ? ಎಲ್ಲೋ ಸೊಗಸು. ಸುತ್ತಲೂ ಯೇಸು ನಮ್ಮನ್ನು ಆವರಿಸಿದ್ದಾನೆ. ಈ ವಾಕ್ಯದಲ್ಲಿ ಯೇಸು ನಮ್ಮೊಳಗೂ ಇದ್ದಾನೆ. ಒಂದು ವೇಳೆ ಉದಾಹರಣೆಯಾಗಿ ಈ ಒಂದು ಸಂದರ್ಭವನ್ನು ಗ್ರಹಿಸಿಕೊಳ್ಳೋದಾದರೆ, ಒಂದು ದೊಡ್ಡ ಪಾತ್ರೆ, ಅದರೊಳಗೆ ನೀರು, ಅದರೊಳಗೆ ಸಣ್ಣ ಸಣ್ಣ ಪಾತ್ರೆಗಳನ್ನ ಇಟ್ಟರೆ, ಆ ದೊಡ್ಡ ಪಾತ್ರೆಯನ್ನು ತಂದೆಯಾದ ದೇವರಿಂತಲೂ, ಅದರೊಳಗಿರುವಂಥ ನೀರನ್ನು ಯೇಸು ಕ್ರಿಸ್ತನಿಂತಲೂ, ಅದರೊಳಗಿರುವಂಥ ಸಣ್ಣ ಸಣ್ಣ ಪಾತ್ರೆಗಳನ್ನ ನಾವೆಂತಲೂ ನಾವು ಒಂದು ವೇಳೆ ಕಲ್ಪಿಸಿಕೊಳ್ಳುವುದಾದರೆ, ದೊಡ್ಡ ಪಾತ್ರೆಯೊಳಗೆ ನೀರಿದೆ, ತಂದೆಯಾದ ದೇವರೊಳಗೆ ಯೇಸು ಕ್ರಿಸ್ತನಿದ್ದಾನೆ. ನಾವು ಆ ನೀರಿನೊಳಗೆ ಸಣ್ಣ ಸಣ್ಣ ಪಾತ್ರೆ ಇದೆ, ಆದರೆ ಯೇಸು ಕ್ರಿಸ್ತನಲ್ಲಿ ನಾವಿದ್ದೇವೆ. ಆ ನೀರಿನೊಳಗೆ ಸಣ್ಣ ಸಣ್ಣ ಪಾತ್ರೆಗಳು ಇಳಿಬಿಟ್ಟದ್ರಿಂದ ನೀರು ಆ ಸಣ್ಣ ಸಣ್ಣ ಪಾತ್ರೆ ಸುತ್ತಲೂ ಆವರಿಸಿದೆ, ಸಣ್ಣ ಪಾತ್ರೆಯ ಒಳಗೂ ನೀರಿದೆ. ಹಾಗಾದರೆ ನಾವು ಯೇಸು ಕ್ರಿಸ್ತನಲ್ಲಿದ್ದೇವೆ, ಯೇಸು ಕ್ರಿಸ್ತನ ನಮ್ಮಲ್ಲಿದ್ದಾನೆ. ಪ್ರೇರೆ, ದೇವರು ನಮ್ಮನ್ನು ಸುತ್ತಲೂ ಆವರಿಸಿರುವಂಥ ದೇವರು, ತನ್ನ ಮಹಿಮೆಯಿಂದಲೂ ತೇಜಸ್ಸಿನಿಂದಲೂ ನಮ್ಮನ್ನು ಸುತ್ತುವರೆದು ತನ್ನ ಮಹಿಮೆಯ ಹೊದಿಕೆಯನ್ನು ನಮಗೆ ಕೊಟ್ಟಿರುವಂಥ ದೇವರು. ಆತನ ಮಹಿಮೆನ ಎಲ್ಲೆಡೆ ನಾವು ಸಾಬೀತುಪಡಿಸುವಂತೆ, ಪ್ರಚಾರಪಡಿಸುವಂತೆ ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಮಗೆ ಆಶ್ರಯದುರ್ಗವಾಗಿದ್ದಾನೆ. ಆತನ ನಾಮವೇ ನಮಗೆ ಬಲವಾದ ಆಶ್ರಯದುರ್ಗ. ಆತ ನಮ್ಮನ್ನು ಸುತ್ತಲೂ ಆವರಿಸಿದ್ದಾನೆ. ದೇವರ ಈ ವಿಚಿತ್ರಗಳು ನಮ್ಮ ಜ್ಞಾನಕ್ಕೆ ಸುಲಭವಾಗಿ ನಿಲುಕುವುದಕ್ಕೆ ಸಾಧ್ಯವಿಲ್ಲ. ಆದರೆ ದೇವರು ನಮ್ಮನ್ನು ಹೇಗೆ ನಡೆಸ್ತಿದ್ದಾನೆ, ನಿಮ್ಮನ್ನು ಹಾಗೆ ನಡೆಸ್ತಿದ್ದಾನೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಕರ್ತನೆ, ನೀನು ಆರಿಸಿಕೊಂಡ ಜನರಿಗೆ ನಿನ್ನ ಸುತ್ತಮುತ್ತಲು ಬೇಲಿಯಾಗಿದ್ದಿ. ಕರ್ತನೆ, ನೀನು ನಮಗೆ ಕರ್ತನ ಕೃಪಾಶ್ರಯವಾಗಿದ್ದಿ. ಅಪ್ಪ, ನೀನು ನಮ್ಮ ಸುತ್ತಮುತ್ತಲು ಅಗ್ನಿ ಪ್ರಾಕಾರವು, ಅದರೊಳಗಿನ ವೈಭವವಾಗಿದೆ. ಅದಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸುವೆ, ನೀನು ಹೇಳಿದ್ದಿ, ನಾನು ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವುದನ್ನು ಆ ದಿನಗಳಲ್ಲಿ ನೀವು ತಿಳಿದುಕೊಳ್ಳುವಿರಿ ಎಂಬುದಾಗಿ ಹೇಳಿದ್ದಿ. ಕರ್ತನ, ಈ ದಿನಗಳಲ್ಲಿ ನಮ್ಮನ್ನು ಹೀಗೇ ನಡೆಸ್ತಾ ಇದ್ದಿ. ನಿನ್ನ ಮಹಿಮೆ ಹೊದಿಕೆಯಿಂದ ನಮ್ಮನ್ನು ಹೊದಿಸಿದಿ. ಮೇಲಲೋಕದಿಂದ ಶಕ್ತಿ ನಮ್ಮ ಮೇಲೆ ಸುರಿಸಿದಿ. ಪವಿತ್ರಾತ್ಮನನ್ನು ನಮಗೆ ಕೊಟ್ಟಿದ್ದಿ. ನಮ್ಮೊಳಗೆ ಪವಿತ್ರಾತ್ಮನ ನೆಟ್ಟಿದ್ದಿ. ನಮ್ಮ ಮೇಲೆ ಪವಿತ್ರಾತ್ಮನ ನೆಟ್ಟಿದ್ದಿ. ಕ್ರಿಸ್ತ, ನೀ ನಮ್ಮೊಳಗೆ ವಾಸಿಸುವಾತನಾಗಿದ್ದಿ. ಕರ್ತನೇ, ನಿನ್ನ ಮಹಿಮೆ ನಮ್ಮೊಳಗಿಂದ ಈ ಲೋಕದ ಜನರಿಗಿನ್ನ ಹೆಚ್ಚಾಗಿ ಕಾಣುವಂತೆ ನಮ್ಮನ್ನು ಮುನ್ನಡೆಸು ಸ್ವಾಮಿ. ಕರ್ತನೇ, ಇದರಿಂದ ನಿನ್ನ ನಾಮಕ್ಕೆ ಎಷ್ಟೋ ಪ್ರಖ್ಯಾತಿಯು ಮಹಿಮೆ ಉಂಟಾಗಲಿ. ನಿನಗೆ ಇದರಿಂದ ಎಷ್ಟೋ ಸಂತೋಷ ಉಂಟಾಗಲಿ. ಇದರ ನಿಮಿತ್ತ ನಿನ್ನ ಇಂಥ ಆಶ್ರಯವನ್ನು ಅನುಭವಿಸಿದ ಜನರು ನಿನ್ನಲ್ಲಿ ಸಂಭ್ರಮಿಸುವಾಗ, ಇದರಿಂದ ಹೀಗೆ ಜನರು ನಿನ್ನಲ್ಲಿ ಸ್ತುತಿಸುವಾಗ ನಿನಗೆಷ್ಟೋ ಮಹಿಮೆ ಉಂಟಾಗಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.